ಆಂಧ್ರ ಪ್ರದೇಶದೊಳಗೆ ಕಡಪ ಜಿಲ್ಲೆ ಒಳಗೆ ಇರ್ತಕ್ಕಂಥ ಸಿದ್ದಾಪುರ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅಂತಕ್ಕಂಥ ದಂಪತಿಗಳು, ಅವರಿಗೆ 5 ಜನ ಮಕ್ಕಳು, 3 ಜನ ಗಂಡಸು ಮಕ್ಕಳು, 2 ಹೆಣ್ಮಕ್ಕಳು. ಮಲ್ಲಮ್ಮ 3ನೇ ಸೊಸೆಯಾಗಿ ಆ ಮನೆತನಕ್ಕಿಂದ ಪಾದಾರ್ಪಣೆ ಮಾಡ್ತಾಳೆ. ನೀವೆಲ್ಲ ಈ 2-3 ದಿನಗಳ ಪರ್ಯಂತರವಾಗಿ ನೀವೆಲ್ಲ ಕೇಳ್ತಾ ಹೊಂಟೀರಿ. ಒಂದು ಕಡೆಗೆ ನಾದಂದೇರು ಕಾಡ್ತಾರೆ, ಇನ್ನೊಂದು ಕಡೆಗೆ ನಿಗಣಿಂದರು ಕಾಡ್ತಾರೆ. ಅಷ್ಟೇ ಅಲ್ಲ, ಅತ್ತಿಯಾಗಿರ್ತಕ್ಕಂಥ ಪದ್ಮಾವತಿ ಏನೆಲ್ಲ ಕಷ್ಟಗಳನ್ನು ಕೊಡ್ತಾಳೆ. ಯಾರಿಗೆ? ಮಲ್ಲಮ್ಮಳಿಗೆ. ಯಾವಾಗ ಏನೆಲ್ಲ ಕಷ್ಟಗಳನ್ನು ಕೊಡ್ತಕ್ಕಂಥ ಪದ್ಮಾವತಿ ಅತ್ತೆ ಕೊಡ್ತಕ್ಕಂಥ ಕಾಟಗಳನ್ನ, ನಾದಂದೇರು ಕೊಡ್ತಕ್ಕಂಥ ಕಾಟಗಳನ್ನ, ನೆಗಣದೇರನ್ನ ಕೊಡ್ತಕ್ಕಂಥ ಕಾಟಗಳನ್ನ ಎಲ್ಲವನ್ನು ಕೂಡ ಸಹಿಸಿಕೊಂಡು ಮಲ್ಲಮ್ಮ ಜೀವನ ಕಳೀಲಿಕ್ಕತ್ತಾಳೆ. ಒಂದು ಕಡೆಗೆ ಮನೆ ಒಳಗೆ ಇಟ್ಕೊಳ್ಳಿಲ್ಲ ಮಲ್ಲಮ್ಮಳನ್ನ. ಹಾಗಾದ್ರೆ ಎದಕ್ಕೆ ಕಳಿಸ್ತಾರ ಹತ್ತಿಕೊಂಡ ಕೇಳಿದ್ರೆ, ದನಗಳನ್ನ ಮೈಸಲಿಕ್ಕೆ ಕಳಿಸ್ತಾರೆ. ಹಗಲೆಲ್ಲ ದನಗಳನ್ನು ಮೈಸಿಕೊಂಡು ಇಟ್ಟೆಲ್ಲ ಬಿಸಿಲೊಳಗಿಂದ ಕಷ್ಟಪಡ್ತಕ್ಕಂಥ ಮಲ್ಲಮ್ಮಳಿಗೆ ಊಟ ಏನು ಕೊಡ್ತಾರೆ ಹತ್ತಿಕೊಂಡ ಕೇಳಿದ್ರೆ, ಹಳಸಿರ್ತಕ್ಕಂಥ ಅಂಬಲಿ, ಹಳಸಿರ್ತಕ್ಕಂಥ ಅನ್ನ ಅಂತಕ್ಕಂಥ ಕೊಟ್ಟು ಮಲ್ಲಮ್ಮಳಿಗೆಂದ ದನಗಳನ್ನ ಮೈಸಲಿಕ್ಕೆಂದ ಕಳಿಸ್ತಾರೆ. ಆದರೂ ಕೂಡ ಮಲ್ಲಮ್ಮ ಏನು ಖುಷಿ ಪಡ್ತಾಳ ಹತ್ತಿಕೊಂಡ ಕೇಳಿದ್ರೆ, ಇಲ್ಲಿ ದನ ಕೈಲಿಕ್ಕೆಂದ ಹೋಗ್ತಕ್ಕಂಥ ಜಾಗದೊಳಗ ತನ್ನದೇ ಆಗಿರ್ತಕ್ಕಂಥ ಯಾರೋ ಒಬ್ರು ಅಲ್ಲೊಂದು ಈಶ್ವರ ಲಿಂಗ ಅಂತಕ್ಕಂಥ ಸ್ಥಾಪನೆ ಮಾಡಿರ್ತಾರೆ. ಯಾವಾಗಂದ ಈಶ್ವರ ಲಿಂಗ ಅಂತಕ್ಕಂಥ ಸ್ಥಾಪನೆ ಮಾಡಿ ಆ ಕಡೆ ಒಂದು 4 ಕಲ್ಲ, ಈ ಕಡೆ ಒಂದು 4 ಕಲ್ಲ, ಮ್ಯಾಲೊಂದು 4 ಕಲ್ಲಂದು ಹಾಕಿ ಅದಕ್ಕೆಂದ ಗುಡಿ ಮಾಡ್ದಂಗೆಂದ ಮಾಡಿ ಲಿಂಗ ಸ್ಥಾಪನೆ ಅಂತಕ್ಕಂಥ ಮಾಡಿರ್ತಾರಲ್ಲ, ಅದು ಮಲ್ಲಮ್ಮಳಿಗೆಂದ ಬಹಳ ಖುಷಿ ಆಗ್ತದೆ. ಯಾಕೆ ಖುಷಿ ಹತ್ತಿಕೊಂಡ ಕೇಳಿದ್ರೆ, ಮನಿ ಒಳಗಿದ್ರೆ ನನಗೆ ಮಲ್ಲಯ್ಯನ ಧ್ಯಾನ ಮಾಡೋಕ್ಕಾಗಂಗಿಲ್ಲ. ನಾನು ಮನಿ ಒಳಗಿಂದ ಇದ್ರ ಮಲ್ಲಮ್ಮಳ ನಾಮಸ್ಮರಣೆ ಮಾಡೋಕ್ಕಾಗಂಗಿಲ್ಲ, ಪೂಜೆ ಮಾಡೋಕ್ಕಾಗಂಗಿಲ್ಲ. ಆದ್ರೆ ಇವತ್ತು ನನಗೆ ಅತ್ತಿ ಎಂಥ ಕೆಲಸ ಮಾಡಿ ಕೊಟ್ಟಾಳ ಹತ್ತಿಕೊಂಡ ಕೇಳಿದ್ರೆ, ನನಗ ಮಲ್ಲಯ್ಯನ ಪೂಜೆಗಾಗಿ ದನಗಳನ್ನ ಮೈಸ ಕಳಿಸಿದ್ದಂದ ಅವಳು ಕೆಟ್ಟದಕ್ಕಾಗಿ ಅಲ್ಲ. ಹಾಗಾದ್ರೆ ನನಗೆ ಎದುರು ಸಲುವಾಗಿ ಅಂದ ಕಳಿಸ್ಯಾಳ ಹತ್ತಿಕೊಂಡ ಕೇಳಿದ್ರೆ, ಮಲ್ಲಯ್ಯನ ಧ್ಯಾನ ಮಾಡಕ, ಮಲ್ಲಯ್ಯನ ಆರಾಧನೆ ಮಾಡ್ಲಿಕ್ಕೆ, ಮಲ್ಲಯ್ಯನ ಪೂಜೆ ಅಂತಕ್ಕಂಥ ಮಾಡ್ಲಿಕ್ಕೆ ನನ್ನ ಕಳಿಸಿಕೊಟ್ಟಾಳ ಹತ್ತಿಕೊಂಡು ಅನ್ನೋದನ್ನ ಅರ್ಥ ಮಾಡ್ಕೊತಾಳ ಮಲ್ಲಮ್ಮ. ಇಟ್ಟು ಎಲ್ಲದರ ಮಧ್ಯದೊಳಗೆ ಅತ್ತಿ ಹೊಡಿತಾಳೆ, ಬೈತಾಳೆ. ಒಂದಲ್ಲ ಎರಡಲ್ಲ, ಏನೇನೋ 100 ಕಷ್ಟಗಳನ್ನ ಮಲ್ಲಮ್ಮಳಿಗೆಂದ ಕೊಡ್ತಾರೆ. ಇಟ್ಟೆಲ್ಲ ಕಷ್ಟಗಳ ಮಧ್ಯದೊಳಗೆ ಮಲ್ಲಮ್ಮ ಜೀವನ ಅಂತಕ್ಕಂಥ ಕಳೀತಾಳೆ. ನಿನ್ನಿನ ದಿವಸ ನೀವು ಕೇಳಿರಿ, ಮಲ್ಲಮ್ಮನ ಧ್ಯಾನ ಮಾಡೋದ್ರೊಳಗೆ ಎಷ್ಟು ತಾಕತ್ತಿದೆ, ಮಲ್ಲಯ್ಯನನ್ನ ಪೂಜೆ ಮಾಡೋದ್ರೊಳಗೆ ಏನು ಶಕ್ತಿ ಪಡೆದಿಲ್ಲ ಮಲ್ಲಮ್ಮ ಹತ್ತಿಕೊಂಡ ಕೇಳಿದ್ರೆ, ನಿನ್ನಿನ ದಿವಸ ಯಾವ ಯಾತ್ರೆ ಮಾಡ್ತಕ್ಕಂಥ ಮಲ್ಲಯ್ಯನ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜಂಗಮರು ನೀವೆಲ್ಲ ಕೇಳಿರಿ. ಮಲ್ಲಯ್ಯನ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜನರು ಬೆಳಗಿನ ಜಾವ 6 ಗಂಟೆ ಸಮಯಕ್ಕೆ ಮಲ್ಲಮ್ಮ ತಲೆ ಮೇಗಂದ ಹೆಂಡಿ ಬುಟ್ಟಿ ಇಟ್ಟುಕೊಂಡು ತಿಪ್ಪಿಗೆಂದ ಕಸ ಚೆಲ್ಲಕ್ಕೆಂದ ಹೋಗಿರ್ತಾಳೆ. ನೋಡು, ಯಾವಾಗಂದ ತಿಪ್ಪಿಗೆಂದ ಕಸ ಚೆಲ್ಲಕ್ಕೆಂದ ಮಲ್ಲಮ್ಮ ಹೋಗಿರ್ತಾಳೆ. ಅದೇ ತಾನೇ ಅಂದ ಹಿಂಗ ಕಸ ಚೆಲ್ಲಿ ತಿರುಗಿ ಇನ್ನೇನು ಮನೆಗೆ ಹೋಗಬೇಕತ್ತ ಅನ್ನೋದ್ರೊಳಗ ಎದುರಿಗೆಂದ ಯಾರು ಬೆಟ್ಟ ಕರ ತಗೊಂಡ ಕೇಳಿದ್ರೆ, ಮಲ್ಲಯ್ಯನ ಪಾದಯಾತ್ರಕ್ಕೆ ಹೋಗ್ತಕ್ಕಂಥ ಜನ ಬೆಟ್ಟೆ ಐತೆ. ಅವರೆಲ್ಲ ಪದ ಹಾಡ್ಕೊತಂದ ಹೊಂಟಿದ್ರು. ಎಲ್ಲರ ಬಾಯಿ ಒಳಗಿನ ಕೂಡ ಮಲ್ಲಯ್ಯ ಮಲ್ಲಯ್ಯ ಏನ್ರಿ. ಮುಂದೆ ಒಬ್ಬ ಒಂದ ಮಲ್ಲಯ್ಯನ ಧ್ಯಾನ ಮಾಡಿಸ್ತಿದ್ದ, ಹಿಂದೆ ಸಾವಿರ ಜನ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತಂದ ಪಾದಯಾತ್ರೆ ಮಾಡ್ಕೋತಂದ ಹೊಂಟಿದ್ರು. ಅದನ್ನ ಕೇಳಿರ್ತಕ್ಕಂಥ ಮಲ್ಲಮ್ಮ ಹಿಂಗೆ ಕಣ್ಣು ಮುಚ್ಚಿ, ನಮ್ಮ ಅಪ್ಪನ ಧ್ಯಾನ ನಡೆದದಲ್ಲ, ನನ್ನ ಮಲ್ಲಯ್ಯನ ನಾಮಸ್ಮರಣೆ ನಡೆದದಲ್ಲ, ಕಸದ ಬುಟ್ಟಿ ಒಂದು ಕಡೆಗೆ ಇಟ್ಟು ಕೈ ಜೋಡಿಸಿ ಮಲ್ಲಮ್ಮ ಮಲ್ಲಯ್ಯನ ಧ್ಯಾನ ಕೇಳಕತ್ತ. ಯಾವಾಗಿಂದ ಮಲ್ಲಯ್ಯನ ಧ್ಯಾನ ಅಂತಕ್ಕಂಥ ನಾನು ಕೇಳ ನಿಂತ್ಕೊಂಡಿರ್ತಕ್ಕಂಥ ಪ್ರಸಂಗದ ಒಳಗ ಪಾಪ ಒಬ್ಬ ಜಂಗಮ ಮೂರ್ತಿ ಮಲ್ಲಮ್ಮನ ಹತ್ರ ಬಂದ. ಏನವಾ ಮಲ್ಲಯ್ಯ ಅಂದ್ರೆ ನನಗೆ ಅಷ್ಟು ಭಕ್ತಿ ಏನು ಅಂತ ಕೇಳ್ದ. ಏನ್ರಿ, ಮಲ್ಲಯ್ಯ ಅಂದ್ರೆ ಅಷ್ಟು ಪ್ರೀತಿ ಅಂತ. ಮಲ್ಲಯ್ಯ ಎತ್ತಿಕೊಂಡ್ರೆ ನಿನಗೆ ಅಷ್ಟೊಂದು ಭಕ್ತಿ ಏನು? ಯಾವಾಗಿಂದ ಮಲ್ಲಮ್ಮ ಅಂತಾಳೆಯಪ್ಪ, ಮಲ್ಲಯ್ಯ ಎತ್ತಿಕೊಂಡ್ರೆ ನನಗೆ ಪಂಚಪ್ರಾಣ.
ನನ್ನ ಜೀವನದ ಒಳಗಿನ ಕುಂತ್ರು ಮಲ್ಲಯ್ಯ ನಿಂತ್ರು ಮಲ್ಲಯ್ಯ, ಆ ಮಲ್ಲಯ್ಯನ ನಾಮಸ್ಮರಣೆ ಮಲ್ಲಯ್ಯನ ಧ್ಯಾನ ಅಂತಕ್ಕಂಥ ಬಿಟ್ಟರೆ ಮತ್ತೆ ಬೇರೆ ಯಾವುದು ಕೂಡ ನನಗೆ ಅದು ಗೊತ್ತಿಲ್ಲ. ಹಾಗಾದ್ರೆ ನೀವೆಲ್ಲ ಎಲ್ಲಿಗೆ ನಡೆದಿರಿ ಎತ್ಕೊಂಡು ಕೇಳಿದಾಗ ಮಲ್ಲಮ್ಮ, ನಾವು ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಕ್ಕಂದ ಹೊಂಟಿವ, ಮಲ್ಲಯ್ಯನ ನೋಡಕ್ಕಂದ ಹೊಂಟಿವಿ. ಯಾವಾಗಿಂದ ಮಲ್ಲಯ್ಯನನ್ನ ನೋಡಬೇಕು, ಮಲ್ಲಯ್ಯನನ್ನ ಕಾಣಬೇಕು. ನಾವು ಶ್ರೀಶೈಲಕ್ಕಿಂದ ಪಾದಯಾತ್ರೆ ಅಂತ ಹೋಗ್ಲಿಕ್ಕತ್ತೀವಿ ಭಕ್ತಿದಿಂದ. ನಾವು ನಡ್ಕೊಂತ ಯಾಕೆ ಹೊಂಟಿವಿ ಎತ್ತಿಕೊಂಡು ಕೇಳಿದ್ರೆ ನಮ್ಮ ಭಕ್ತಿ ಮಲ್ಲಯ್ಯನಿಗೆ ಅದು ಮುಟ್ಟಬೇಕು. ಮಲ್ಲಯ್ಯ ನಾವು ನಡ್ಕೊಂತ ಬರೋದನ್ನ ನೋಡಿ ಮಲ್ಲಯ್ಯನ ಮನಸ್ಸಿಗೆ ಖುಷಿ ಆಯ್ತು ಅಂತಿಕೊಂಡ್ರ ನಮಗೆ ಬಂದಿರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಆಕ್ಕವ ಮಲ್ಲಮ್ಮ. ಅದಕ್ಕೆ ನಾವು ಮಲ್ಲಯ್ಯನ ಬೆಟ್ಟಿಗೆ ಹೊಂಟಿವಿ ಎತ್ತಿಕೊಂಡಾಗ ಮಲ್ಲಮ್ಮ ಅಂತಾಳ ನಿನ್ನಿನ ದಿವಸ. ಯಾವಾಗಿಂದ ಮಲ್ಲಮ್ಮ ಏನಂತಾಳ, ಯಪ್ಪ ನನಗೂ ಕೂಡ ಮಲ್ಲಯ್ಯನನ್ನು ನೋಡ್ಬೇಕನ್ನಂಗ ಆಸೆ ಇದೆ, ನನಗೂ ಕೂಡ ಮಲ್ಲಯ್ಯನ ದರ್ಶನ ಮಾಡಬೇಕು, ಮಲ್ಲಯ್ಯನನ್ನು ನೋಡಬೇಕು, ಶ್ರೀಶೈಲಕ್ಕಿಂದ ಹೋಗಬೇಕು, ನಾನು ನಿಮ್ಮ ಬರ್ಬೇಕಂತಕೊಂಡು ನಮ್ಮಂತ ಆಸೆ ಅದ. ಅದು ಏನ್ ಮಾಡ್ಲಿ, ನನ್ನ ಅತ್ತಿ ನನಗೆ ಕಳಿಸಂಗಿಲ್ಲ, ನನಗೆ ಅತ್ತಿ ಮಾವ ಅಂತ ನನಗೆ ಕಳಿಸಿಕೊಡಂಗಿಲ್ಲಲ್ಲ. ಹಂಗಾದ್ರೆ ನಾನು ಏನ್ ಮಾಡ್ಲಿ ಅಂತಕೊಂಡು ಪಾಪ ಹೆಣ್ಣು ಮಗಳು ಮಲ್ಲಮ್ಮ ಕಣ್ಣೀರು ಹಾಕ್ಲಿಕ್ಕತ್ತು. ನನಗೂ ಕೂಡ ಆಸೆ ಇದೆ, ನನಗೂ ಕೂಡ ಮಲ್ಲಯ್ಯನನ್ನು ನೋಡಬೇಕು, ಮಲ್ಲಯ್ಯನನ್ನ ಕಾಣಬೇಕನ್ನುವಂತ ಹಂಬಲ ನನಗೂ ಕೂಡ ಬೇಕಾದಟ್ಟಂದಿದೆ. ಆದರೆ ಏನ್ ಮಾಡ್ಲಿ, ನನ್ನ ಅತ್ತಿ ಮಾವ ನನಗೆ ಕಳಿಸಿಕೊಡಂಗಿಲ್ಲ. ನಾನು ಅತ್ತಿ ಮಾವ ಕಳಿಸಿಕೊಡಂಗಿಲ್ಲ ತಗೊಂಡು ನಾನು ಶ್ರೀಶೈಲಕ್ಕೆ ಹೋಗೋದು ಯಾವಾಗ, ನಾನು ಮಲ್ಲಯ್ಯನನ್ನ ಕಾಣೋದು ಯಾವಾಗ, ಮಲ್ಲಯ್ಯನನ್ನ ನೋಡೋದು ಯಾವಾಗ ಅಂತ ತಗೊಂಡು ಪಾಪ ಮಲ್ಲಮ್ಮ ಕಣ್ಣೀರು ಹಾಕ್ತಾಳೆ, ದುಃಖ ಮಾಡಕತ್ತ. ಹಿಂಗೆಲ್ಲ ಕಣ್ಣೀರಾಗುವಂತ ಪ್ರಸಂಗದ ಒಳಗ ಅವಾಗ ಅಲ್ಲಿ ಏನು ಯಾತ್ರಕ್ಕೆ ಹೊಂಟಿದ್ರಲ್ಲ ಏನ್ರಿ, ಯಾತ್ರಕ್ಕೆ ಹೊಂಟಿರ್ತಕ್ಕಂಥ ಜಗಮಾಮೂರ್ತಿ ಅಂತಾನೆ ತಾಯಿ, ಒಂದು ಸಾರಿ ನಿನಗೆ ಮಲ್ಲಯ್ಯನ ನೋಡ್ಬೇಕನ್ನುವಂತ ಹಂಬಲ ನಿನಗಾಗಿತ್ತು ಅತ್ತಿಕೊಂಡ್ರ, ಯಾ ಅತ್ತಿ ಯಾವ ಮಾವ ನಮ್ಮ ಜೊತೆಯೊಳಗೆ ಬಂದ್ಬಿಡು, ನಿನಗೂ ಕೂಡ ಮಲ್ಲಯ್ಯನ ದರ್ಶನ ಹಾಕದ ಅತ್ತಿಕೊಂಡಂತ. ಸಾಯಿವರೆಗಿನ ಕೂಡ ಅತ್ತಿ ಮಾವ ಇರವ್ರೆ, ಸಾಯಿವರೆಗಿನ ಕೂಡ ಗಂಡ ಇರವ್ರೆ, ನಾದಿಂದರ್ ಇರವ್ರೆ, ನೆಗಡಿದರ್ ಇರವ್ರೆ, ಇವರೆಲ್ಲ ಇರುವ ಪರಂತರವಾಗಿ ನಿನಗೆ ಹೆಂಗೆ ನಮ್ಮ ಮಲ್ಲಯ್ಯನ ದರ್ಶನ ಕದ ತಾಯಿ, ಇವತ್ತೇನು ನಿನಗೆ ನೋಡಬೇಕು ನಂಗೆ ಆಸೆ ಆಗೈತಲ್ಲ, ನೀ ಯಾವುದು ಕೂಡ ವಿಚಾರ ಮಾಡಬೇಡ, ನಮ್ಮ ಜೊತೆಯೊಳಗೆ ಬಂದು ಬಿಡುವತ್ತಂದು ಯಾವಾಗ ಜಂಗಮರಂದ ಹೇಳಿದಾಗ ಮೈ ಮರೆತಿರ್ತಕ್ಕಂಥ ಮಲ್ಲಮ್ಮ ಅತ್ತಿ ವಿಚಾರ ಮಾಡಲಿಲ್ಲ, ಮಾವನ ವಿಚಾರ ಮಾಡಲಿಲ್ಲ, ಗಂಡ ಮಾವ ಮೈದುನದರದನ್ನು ವಿಚಾರ ಮಾಡಲಿಲ್ಲ. ಯಪ್ಪ ಹಂಗಾದ್ರೆ ನನಗೂ ಕೂಡ ಮಲ್ಲಯ್ಯನ ದರ್ಶನ ಮಾಡಿಸ್ತೀರೇನು, ನನಗೂ ಮಲ್ಲಯ್ಯನ ಭೇಟಿ ಮಾಡಿಸ್ತೀರೇನು, ಯಾವಾಗ ನೀವು ಭೇಟಿ ಮಾಡಿಸ್ತೀರ ತಗೊಂಡ್ರೆ ನಾನು ಬಂದು ಬಿಡ್ತೀನಿ ನಿಮ್ಮ ಜೊತೆಯೊಳಗೆ ಹತ್ತಿಕೊಂಡು ಮಲ್ಲಮ್ಮ ಆ ಹೆಂಡಿ ಬುಟ್ಟಿ ಅಂತಕ್ಕಂಥ ಅಲ್ಲೇ ದಾರಿ ಒಳಗೆ ಇಟ್ಟು ಜಂಗಮರ ಜೊತೆಯೊಳಗೆ ಹೊಂಟು ಬಿಟ್ಲು. ಹೆಂಗೆ ಜಂಗಮರ ಮಲ್ಲಯ್ಯ ತಗೊಂಡು ಧ್ಯಾನ ಮಾಡ್ಕೊಂತ ಏನ್ರಿ, ಮಲ್ಲಯ್ಯ ತಗೊಂಡು ಭಜನಾ ಮಾಡ್ಕೊಂತ ಹೆಂಗ್ ಹೊಂಟ್ರಲ್ಲ ಹಂಗ ಮಲ್ಲಮ್ಮನ ಕೂಡ ಭಜನಾ ಮಾಡ್ಕೊಂತ ಮಲ್ಲಯ್ಯ ತಗೊಂಡು ಧ್ಯಾನ ಮಾಡ್ಕೊಂತ ಹೊಂಟು ಬಿಟ್ಲು. ಆಶ್ಚರ್ಯ ಏನು ಹತ್ತಿಕೊಂಡದ ಕೇಳಿದ್ರೆ, ಈ ಕಡೆ ಮಲ್ಲಯ್ಯನ ನೋಡಬೇಕು, ಮಲ್ಲಯ್ಯನ ಕಾಣಬೇಕಂತ ಹೊಂಟಿರ್ತಕ್ಕಂಥ ಮಲ್ಲಮ್ಮ ಇಲ್ಲಿ ಏನು ದಾರ್ಯಾಗಿನ ಹೆಂಡಿ ಬುಟ್ಟಿ ಅಂತ ಇಟ್ಟಂದು ಹೋಗಿದ್ಲಲ್ಲ, ಆದ್ರೆ ಭಗವಂತನಿಗೆ ನೋಡ್ರಿ ಯಾರಿಗೆ ಕಾಜಿ ಐತೇನಿಲ್ಲ ಗೊತ್ತಿಲ್ಲ, ನಮ್ದು ಎಲ್ಲಿ ಭಗವಂತ ಕಾಜಿ ಮಾಡ್ತಾನೆ ನಮ್ಮನ್ನು. ಮಲ್ಲಯ್ಯ ನಮ್ಮನ್ನ ಕಾಜಿ ಮಾಡ್ತಾನೆ. ಯಾಕ ಒಂದು ವೇಳೆ ಅದಕ್ಕೆ ಹೆಂಡಿ ಬುಟ್ಟಿ ಅಂತ ಇಲ್ಲೇ ಬಿಟ್ಟು ಶ್ರೀಶೈಲಕ್ಕೆ ಅಂತ ಹೋಗಿ ಬರೋದತ್ತಂದ್ರ ಅವತ್ತಿನ ದಿನಮಾನದೊಳಗೆ 10-15 ದಿವಸ ಬೇಕಾಗಿದ್ದ, 15 ದಿವಸ ಬೇಕಾಗಿತ್ತು. ಮತ್ತೆ 15 ದಿವಸದ ಬಿಟ್ಟಿಗೆ ಮಲ್ಲಮ್ಮ ಗಂಡನ ಮನೆಗೆ ಬಂದಾಗ ಏನ್ರಿ ಏನು ಇರ್ಲಾರ್ದನ ಇಟ್ಟು ಕಾಡ್ತಾಳ ಅತ್ತಿ. ಇನ್ನು ಅಪ್ಪಿ ತಪ್ಪಿ 15 ದಿವಸ ಗಟ್ಲೆ ಈಗ ಹೇಳಾರ್ದಂಗೆ ಹೋಗಿ 15 ದಿವಸ ಬಿಟ್ಟು ಬಂದ್ರ ಮಲ್ಲಮ್ಮನ ಸುಮ್ಮನೆ ಬಿಡ್ತಿದ್ಲನ್ರಿ, ಬಿಡ್ತಿದ್ದಿಲ್ಲ. ನೋಡ್ರಿ ಮಲ್ಲಯ್ಯಗೆಲ್ಲ ಎಷ್ಟು ಕಾಜಿ, ಭಗವಂತ ಕಾಜಿ ಮಾಡ್ದಂಗ ನಮ್ಮನ್ನ ಯಾರು ಕೂಡ ಕಾಜಿ ಮಾಡಂಗಿಲ್ಲ. ಮಲ್ಲಯ್ಯ ನಮ್ಮನ್ನ ಪ್ರೀತಿ ಮಾಡ್ದಂಗ ನೀನು ಬೇರೆದವರಿಂದ ಯಾರು ನಮ್ಮನ್ನ ಪ್ರೀತಿ ಮಾಡಂಗಿಲ್ಲ. ದೇವರ ಅಂತಃಕರಣನೇ ಬೇರೆನೆ. ಅದಕ್ಕಾಗಿ ಶರಣರಂತಾರೆ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ. ಹಾಗಾದ್ರೆ ನೀನು ನಂಬಬೇಕೆ ಯಾರನ್ನ ತಗೊಂಡದ ಕೇಳಿದ್ರೆ, ನಮ್ಮ ಕಷ್ಟ ಕಾಲದಾಗ ನಮ್ಮ ದುಃಖದ ಕಾಲದಾಗ ನಮ್ಮನ್ನು ಕಾಪಾಡ್ತಕ್ಕಂಥವ್ರು ಯಾರು ಒತ್ತುಕೊಂಡದ ಕೇಳಿದ್ರೆ ಆ ಭಗವಂತನನ್ನ ಬಿಟ್ಟರೆ ನಮ್ಮನ್ನು ಯಾರು ಕೂಡ ಕಾಪಾಡಂಗಿಲ್ಲ. ಅದಕ್ಕಾಗಿನೇ ನಾವು ದೇವರನ್ನೇ ನಂಬಬೇಕೆ ಹೊರತಾಗಿ ಏನ್ರಿ, ನಾವು ಅಣ್ಣನ ನಂಬುದ್ರೆ ಅಣ್ಣ ಒಂದು ದಿವಸ ಮೋಸ ಮಾಡ್ತಾನೆ, ತಮ್ಮನ ನಂಬುದ್ರಿಂದ ತಮ್ಮ ಮೋಸ ಮಾಡ್ತಾನೆ. ಏನ್ರಿ, ನಾವು ಎಷ್ಟೇ ಪ್ರೀತಿಯಿಂದ ಅಣ್ಣ ತಮ್ಮ ಬೆಳೆದಿದ್ರು ಕೂಡ ನಾವು ನಂಬಿಕೆ ಅಂತ ತೆಗೆದಿಟ್ಟಿವಲ್ಲ, ಒಂದಿಲ್ಲ ಒಂದು ಪ್ರಸಂಗದೊಳಗ ಎದರಾಗರೆ ಮೋಸ ಮಾಡ್ತಾನೆ, ರೊಕ್ಕದಾಗರೆ ಮೋಸ ಮಾಡ್ತಾನೆ, ಆಸ್ತಿ ಒಳಗರೆ ಮೋಸ ಮಾಡ್ತಾನೆ.
ನೋಡ್ರಿ ಮಲ್ಲಮ್ಮಳಿಗೆ ಆಳಾಗಿ ದುಡ್ದ, ಸೊಸೆಯಾಗಿಂದ ದುಡ್ದ, ಹೆಂಡಿ ಕಸ ಮಾಡ್ದ, ಆಕಳ ಕಾಯ್ದ, ಅತ್ತಿ ಕಾಲು ಒತ್ತದ, ಮಾವನ ಕಾಲು ಒತ್ತದ, ಗಂಡನ ಜೊಲ್ ಒರೆಸದ, ಎಷ್ಟು ಕೆಲಸ ಮಾಡ್ತಾನ್ರಿ. ಯಾಕ ಆಕೆ ಮಲ್ಲಮ್ಮ ಬೇರೆ ಯಾರನ್ನು ಕೂಡ ನಂಬಿಲ್ಲ, ಮಲ್ಲಯ್ಯನನ್ನು ನಂಬಿದ್ಲು ಹಚ್ಚಿಕೊಂಡು ಸಾಕ್ಷಾತ್ ಮಲ್ಲಯ್ಯನ ಬಂದು ಸೊಸೆಯಾಗಿ ನಾ ಮನೆತನದೊಳಗೆ ನಡೆದು ಏನ್ರಿ ಇಷ್ಟೆಲ್ಲ ಮಲ್ಲಯ್ಯನೇ ಸೇವೆ ಮಾಡೋದು. 15 ದಿವಸ ಬಿಟ್ಟಂದ ಬಂದ್ಲು. ಮತ್ತು ತನ್ನ ದಿನತ್ತೆ ನೀ ಎಲ್ಲಿಗೆ ಹೋಗಿದ್ದ ಅತ್ತಿ ಕೇಳಲಿಲ್ಲ, ನಾ ಶ್ರೀಶೈಲಕ್ಕೆ ಹೋಗಿದ್ದೀನಿ ಅತ್ತಿ ತಿಕ್ಕಿ ಹೇಳಿಲ್ಲ. ಮತ್ತು ಯಥಾರೀತಿ ಮುಂಜಾನೆ ಹೆಂಡಿ ಕೆಲಸ ಮಾಡು ಏನ್ರಿ, ಅತ್ತಿ ಬಯ್ಯಂಗೆ ಹೊಡೆಯಕ್ಕೆ ಏನ್ರಿ ತನ್ನ ದನಗಳನ್ನು ಕಾಯ್ಕೋತಂದ ಈ ಕಡೆ ಬರ್ತಿದ್ಲು. ಒಂದು ದಿವಸ ಏನಾಗ್ಯದ ಹತ್ತುಕೊಂಡದ ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಯಾವ ಜಂಗಮನಾಗಿ ಯಾರ ಮನೆಗೆ ಬರ್ತಾನೆ ಹತ್ತುಕೊಂಡದ ಕೇಳಿದ್ರೆ ಈ ಪದ್ಮಾವತಿ ಹೇಮರೆಡ್ಡಿ ಮನೆತನಕ್ಕೆ ಬರ್ತಾನೆ. ಕಾವಿ ಬಟ್ಟಿ ಹುಟ್ಟಾನೆ, ಜಟಾಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಯಾವಾಗಿಂದ ಕಾಲೊಳಗಿಂದ ಕಡಾವಿಗೆ, ಕೈ ಒಳಗಿಂದ ಯೋಗದಂಡ, ಒಂದು ಕೈ ಒಳಗಿಂದ ಕಮಿಂಡ್ ಅಂತ ಹಿಡ್ಕೊಂಡು ಜಟಾಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಯಾರ ಮನೆಗೆ ಬರ್ತಾನೆ ಅಂತಕೊಂಡು ಕೇಳಿದ್ರೆ ಪದ್ಮಾವತಿ ಮನೆಗೆ ಬರ್ತಾನ. ಯಾವಾಗಿಂದ ಪದ್ಮಾವತಿ ಮನೆಗೆ ಬಂದು ಎದುರಿಗೆ ಬಂದು ನಿಂತುಕೊಂಡು ಭಿಕ್ಷಾಂಗೈ, ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡು ಅಂದಾಗ ಅವಾಗಿಂದ ಪದ್ಮಾವತಿ ಹೊರಗೆ ಬಂದ ಜಂಗಮನನ್ನು ನೋಡಿ ನಗುತ್ತಾಳೆ. ಸ್ವಾಮಿ, ನಮ್ಮ ಮನೆಗೆ ನೀ ಭಿಕ್ಷಾಕ್ ಬಂದಿದ್ದೀನೋ? ಯಾರು ಹೇಳಿದ್ರೆ ಈ ಮನೆಗಂದ ಭಿಕ್ಷೆ ನೀಡ್ತಾರಂತ ಕೊಡೋದು ಏನ್ರಿ? ನಾನು ಹುಟ್ಟಿನ 8 ವರ್ಷ ಆಯ್ತು, ಒಬ್ರಿಗೂ ಒಂದು ತುತ್ತಿನ ಅನ್ನದಾನ ಮಾಡಿಲ್ಲ, ಒಂದು ಪೈಸೆನೂ ಕೊಡದ ದಾನ ಮಾಡಿಲ್ಲ. ಏನ್ರಿ ನಿನಗೆ ಈ ಮನೆಗಂದ ಭಿಕ್ಷೆ ಸಿಗ್ತಂತ ನಿನಗೆ ಯಾರು ಹೇಳ್ಯಾರ? ಹೊತ್ತು ಸ್ವಾಮಿ, ಎದಕ್ಕೆ ಬಂದಿದ್ದೀನಿ ಹೋಗತ್ತೆ ಕೊಡೋದು ಇಲ್ಲವಾ? ನನಗೆ ಹಸಿವಂದ್ರೆ ಹಸಿವಾಗದೆ, ನಾನು ಸುಮಾರಿಂದ ಊಟ ಮಾಡ್ಲಾರ್ದ್ರೆ 10-15 ದಿನಗಳ ಪರ್ಯಂತರವಾಗಿ ನನ್ನ ಹೊಟ್ಟೆಗೆ ಒಂದು ತುತ್ತು ಅನ್ನ ಇಲ್ಲ. ಯವಾ ನನಗೆ ಅದು ಭಿಕ್ಷೆ ನೀಡ್ರಿ, ನನಗೆ ಏನಾದ್ರೂ ನಿನ್ನ ಮನೆಗೆ ಮಾಡಿದ್ದೆ ಅಂದ ಏನಾರ ನೀಡತ್ತಕೊಂಡು ಯಾವಾಗ ಜಗನ್ಮೂರ್ತಿ ಒಂದು ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡಕತ್ತ. ನನಗೆ ಹಸಿವಾಗದೆ, ಹಸಿವಿನಿಂದ ಬಳಲಿಕ್ಕತ್ತೀನಿ, ಹಸಿವಿನಿಂದ ನಾನು ದುಃಖ ಪಡ್ಲಕತ್ತೀನಿ, ನನಗೆ ಏನಾದ್ರೂ ಕೂಡ ನೀಡು ಇಲ್ಲ ನೀ ನೀಡಲಿಲ್ಲ ಸೈತಿನ ತೆಕ್ಕೊಂಡು ಯಾವಾಗ ಜಗನ್ಮೂರ್ತಿ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡ್ಲಕತ್ತ. ಪದ್ಮಾವತಿ ಅಂತಾಳೆ, ಹುಚ್ಚನ್ಯವರ ನಮ್ಮ ಮನೆಗಂದ ನೀನು ಏನು ನೀಡಂಗಿಲ್ಲ, ನಮ್ಮ ಮನೆಗಂದ ದಾನ ಧರ್ಮ ಇಂಥವೆಲ್ಲ ಜಂಗಮನಿಗೆ ಮುಣಿಸೋದು ತಿನ್ಸೋದು ಇವು ಯಾವ ಕೂಡ ಪದ್ಧತಿಗಳು ನಮ್ಮ ಮನೆಗಿಲ್ಲ. ನಾವೇ ತಿಂಗಳಿಗೊಮ್ಮೆ 2 ತಿಂಗಳು ಮೈ ತಗೋತೀವಿ, ನಾವೇ ನಿಮಗೆ ಮಂದಿಗೆ ದಾನ ಮಾಡೋಣ, ನಾವೇ ಅಂದ ಹೊಟ್ಟಿಗೆ ಚೆನ್ನಾಗಿ ತಿನ್ನಂಗಿಲ್ಲ, ನಿನಗೆಲ್ಲ ನೀಡೋಣ, ನಡಿ ಹತ್ತಿಕೊಂಡು ಎಷ್ಟು ಪರಿಯಾಗಿ ಬೈಲಿಕ್ಕತ್ತಾಳ ಪದ್ಮಾವತಿ ಜಂಗಮನಿಗೆ. ಯಾವಾಗಿಂದ ಜಂಗಮನಿಗಂದ ಬೈಲಿಕ್ಕತ್ತಾಳೆ, ಅವಾಗಿಂದ ಜಂಗಮಾಮೂರ್ತಿ ಅಂತಾನ ತಾಯಿ ಬೈಯಕ್ ಹೋಗ್ಬೇಡ ಜಂಗಮನಿಗೆ, ಜಂಗಮನಿಗಂದ ಬೈಬೇಡ, ನೀಡು, ಏನಾರ ನೀಡು ಏನ್ರಿ. ಜಂಗಮರದ ನಿಮ್ಮ ಮನೆತನಕ ಬಂದಾಗ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ನಿಮ್ಮ ಮನೆ ಏನಕ್ಕಿರ್ಲಕ್ಕ ನೀಡು ಏನ್ರಿ, ನೀವೆಟ್ಟೆ ಬಡವ್ರಿರ್ಲಕ್ಕ. ಯಾವಾಗ ಇಲ್ಲಿ ಪದ್ಮಾವತಿ ಅವ್ರು ನಿಗಣಿದಾರಲ್ಲ ಏನ್ರಿ, ನಾದಿಂದೇರದೆಲ್ಲ ಹೆಂಗ ಬೈಲಕತ್ತಾರ ಎತ್ಕೊಂಡು ಕೇಳಿದ್ರ ಪಾಪ ಜಂಗಮನಿಗೆ ಏನು ಬಾಯಿಗೆ ಬರ್ತದೆ ಎಲ್ಲಾನು ಕೂಡ ಬೈಲಕತ್ತಿದ್ರು. ನಮ್ಮ ಮನೆಗದ ನಿನಗಂದ ದಾನ ಧರ್ಮ ಸಿಗಂಗಿಲ್ಲ, ನನ್ನ ಮನೆಗದ ನಿನ್ನ ಭಿಕ್ಷಾ ನೀಡಂಗಿಲ್ಲ, ನಿನ್ನಂಥವ್ರು ಎಂದೂ ಕೂಡ ನೀಡಂಗಿಲ್ಲ ತಂದು ಇಂಥ ಹತ್ತಿಕೊಂಡು ಬಾಯಿಗೆ ಬಂದಂಗೆ ಬೈದು ಯಾವಾಗಿಂದ ಅವನನ್ನ ಏನ್ರಿ ದೂರ ತಳ್ಳಲು, ಯಾವಾಗಿಂದ ಬೈದಿಂದ ಕಳಿಸಿಬಿಟ್ರು. ಅವಾಗ ಪಾಪ ಜಂಗಮಾಮೂರ್ತಿಯಿಂದ ಕಣ್ತುಂಬ ನೀರು ಹಾಕುವಂತ ಯಾವಾಗಿಂದ ಬೈಕೊಂತ ಅವ್ರ ಮನೆತನಕ್ಕಿಂದ ಬೈಕೊಂತ ಎಲ್ಲಿಗೆ ಬಂದಾನ ಹತ್ತಿಕೊಂಡ ಕೇಳಿದ್ರೆ ಇಲ್ಲಿ ಏನು ಮಲ್ಲಮ್ಮ ಆಕಳಗ ದನಗಳ ಮೇಯಿಸ್ತಿದ್ಲಲ್ಲ, ಆ ದನಗಳ ಮೇಯಿಸೋ ಜಾಗಕ್ಕಿಂದ ಬಂದ. ಯಾವಾಗಿಂದ ಬೈಲಿಕ್ಕತ್ತ, ಏನಿದು ಅಂತ ಮನೆತನ ನನಗದ ಆ ರೀತಿಯಾಗದ ಬೈದ್ರು, ಈ ರೀತಿಯಾಗದ ಬೈದ್ರು, ಆ ಮನೆತನಕ ನಾ ಶಾಪ ಕೊಡ್ತೀನಿ ಏನ್ರಿ. ಮಲ್ಲಮ್ಮನಿದ್ರಿಗಂದ ಬಂದು ಹೇಳಕತ್ತಾರ ಆ ಮನೆತನಕ ನಾ ಶಾಪ ಕೊಡ್ತೀನಿ, ನನಗೆ ಆ ರೀತಿಯಾಗಿ ಬೈದ್ರು, ಈ ರೀತಿಯಾಗಿ ಬೈದ್ರ ತಂದು ಮಲ್ಲಮ್ಮನಿದ್ರಿಗಂದ ಹೇಳುವಾಗ ಮಲ್ಲಮ್ಮನ ಅಂತಃಕರುಣೆ ಎಂತದು ಹತ್ಕೊಂಡು ಕೇಳಿದ್ರ ತನಗೇ ಇಟ್ಟು ಕಷ್ಟಗಳನ್ನು ಕೊಡ್ಲಿಕ್ಕತ್ಯಾರ. ಆದ್ರೂ ಕೂಡ ಮನೆತನದ ಗೌರವ ಬೇಕಲ್ಲ ಏನ್ರಿ. ಒಂದ್ ವೇಳೆಯಿಂದ ಜಂಗಮಾಮೂರ್ತಿ ಸಿಟ್ಟಿಗೆದ್ದು ಏನಾದ್ರೂ ಕೂಡ ಶಾಪ ಕೊಟ್ಟನಂತಂದ್ರ ಅದಕ್ಕ ಆ ಜಂಗಮನ ಪಾದದ ಮೇಲೆ ಬಿದ್ದಿಂದ ಹೊರಡಾಳಿ ಕೇಳ್ತಾಳೆ, ಯಪ್ಪ ಆ ಮನೆತನಕ್ಕೆ ಶಾಪ ಕೊಡಬೇಡ, ಆ ಮನೆತನಕ್ಕೆ ಶಾಪ ಕೊಡಬೇಡ ತಗೊಂಡು, ಪಾಪ ನಿನಗೇನು ಬೇಕು ಪ್ರಸಾದ ಬೇಕಲ್ಲ, ಹಸ್ತು ಬಂದಿದೆಲ್ಲ ಬಾ ನನಪ್ಪ ನಾ ಪ್ರಸಾದ ಮಾಡಿಸ್ತೀನಿ ಬಾ ತಗೊಂಡು ಯಾವಾಗಿಂದ ಕರ್ಕೊಂಡು ಅಲ್ಲೇನು ದನಗಳು ಮೈಸ ಜಾಗದೊಳಗ ಮಲ್ಲಮ್ಮ ಒಂದು ಗುಡಿಸಲ ಹಾಕಿದ್ಲು.
ಒಂದು ಕಡೆಗಿಂದ ಲಿಂಗಕ್ಕೆ ಗುಡಿಸಲು ಹಾಕ್ಯಾಳ, ಇನ್ನೊಂದು ಕಡೆಗಿಂದ ತಾ ಇರ್ಲಾಕಿಂದ ಗುಡಿಸಲು ಹಾಕ್ಯಾಳ. ಯಾವಾಗಿಂದ ಗುಡಿಸೋದೊಳಗಿಂದ ಹೋಗಿ ಆ ಜಂಗಮಾಮೂರ್ತಿನೂ ಕೂಡ ಸ್ನಾನ ಮಾಡ್ಕೊಂಡು ಬಂದ, ಮಲ್ಲಮ್ಮನ ಕೂಡ ಸ್ನಾನ ಮಾಡ್ಕೊಂಡು ಬಂದು ಯಾವಾಗಿಂದ ಮಲ್ಲಮ್ಮ ಜಂಗಮನ ಪಾದ ಪೂಜೆ ಅಂತ ಮಾಡಿಕೊಂಡು ಆ ಜಂಗಮನಿಗಿಂದ ಪ್ರಸಾದ ಮಾಡ್ಸಕತ್ತಾಳ. ಆದ್ರೆ ಪ್ರಸಾದ ಎಂಥದಿತ್ತು ಕಲ್ಪನಾ ಇರ್ಲಿ ಮಗ. ಅವ್ರು ಎಂಥದ್ದ ಮಲ್ಲಮ್ಮಗೆ ಏನು ಕಟ್ಟಿ ಕಳಿಸ್ತಿದ್ರು? ಹಳಿಸಿದ ಅಂಬಲಿ, ಹಳಿಸಿದ ಮುಚ್ಚ. ಏನು ಕಳಿಸ್ತಿಲ್ಲ? ಅತ್ತಿ ನಿನ್ನೆ ಮಾಡಿಬಿಟ್ಟಿರ್ತಕ್ಕಂಥ, ನಿನ್ನೆ ಉಂಡು ಬಿಟ್ಟಿರ್ತಕ್ಕಂಥ ಅಡಿಗೆ ನಿತ್ತಲ್ಲ, ಅದು ಮಲ್ಲಮ್ಮಗೆ ಅದ ಕಳಿಸ್ತಿದ್ರು. ಯಾವಾಗಿಂದ ಮಲ್ಲಮ್ಮಗೆ ಅದ ಕಳಿಸ್ತಿದ್ರಲ್ಲ, ಅವಾಗಿಂದ ಮಲ್ಲಮ್ಮ ಅದೇ ಹಳಸಿದ ಅಂಬಲಿ, ಅದೇ ಹಳಸಿದ ನುಚ್ಚ ತಗೊಂಡಿಂದ ಬರ್ತಿದ್ಲು. ನಿತ್ಯ ನಿತ್ಯ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಾನೇ ಊಟ ಮಾಡ್ತಿದ್ಲು. ಯಾವಾಗಿಂದ ಜಂಗಮಾಮೂರ್ತಿ ಬಂದಲ್ಲ, ಮತ್ತಿಟ್ಟು ಅದು ಖುಷಿ ಆಗ್ಬಿಡುತ್ತೆ. ಯಪ್ಪ ನೀ ಹಸ್ತು ಬಂದಿದ್ಯಲ್ಲ, ಬಾಯಪ್ಪ ಪ್ರಸಾದ ಮಾಡಕತ್ತಿ, ಬಾ ಪ್ರಸಾದ ಮಾಡಬಾರ್ದು ತಗೊಂಡು ಕರೆದು ಯಾವಾಗಿಂದ ಅವನ ಪಾದ ಪೂಜೆ ಅಂತ ಮಾಡಿಕೊಂಡು ತಾನು ಏನು ತಗೊಂಡು ಬಂದಿಲ್ಲ, ಹಳಿಸಿದ ಅಂಬಲಿ, ಹಳಿಸಿದ ನುಚ್ಚೇನಿತ್ತಲ್ಲ, ಅದನ್ನೇ ಜಂಗಮನ ಗಂಗಾಳದೊಳಗೆ ನೀಡಿದಾಗ ಅದು ಏನಾಗ್ಯದ ತಗೊಂಡು ಕೇಳಿದ್ರೆ ಬರೀ ಅವಳು ತಂದಿರ್ತಕ್ಕಂಥ ಹಳಿಸಿದ ಅಂಬಲಿ, ಹಳಿಸಿದ ನುಚ್ಚಾಗಿತ್ತಲ್ಲ, ಯಾವಾಗಿಂದ ಜಂಗಮನ ಪ್ರಸಾದ ಬಟ್ಟದೊಳಗೆ ಮುಡ್ತೋ ಅದು ನಾನಾ ರೀತಿಯಾಗಿರ್ತಕ್ಕಂಥ ಪಂಚಪಕ್ವಾನ ಪ್ರಸಾದ ಆಗಿ ಜಂಗಮಾಮೂರ್ತಿಯಿಂದ ಪರಮಾತ್ಮ ಆನಂದದೊಳಗಿಂದ ಊಟ ಮಾಡಕತ್ತ. ಏನ್ರಿ ಆನಂದ ಊಟ ಮಾಡಕತ್ತ. ಇದು ಎಲ್ಲರೂ ಒಂದು ದಿವಸ ಎರಡು ದಿವಸ ತಲ್ಲ, ನಿತ್ಯ ನಿತ್ಯ ಬರಾಮ ತಾನು ಉಣ್ತಿದ್ದಿಲ್ಲ. ಯಾವಾಗಿಂದ ಜಂಗಮಾಮೂರ್ತಿ ಉಂಡು ಬಿಟ್ಟಿದ್ದು ಕೊಟ್ಟಿದ್ದು ಕೊಡ್ತಿದ್ರಲ್ಲ, ಅದೇ ಪಂಚಪಕ್ವಾನ ಅನ್ನನೂ ಕೂಡ ಯಾವ ಮಲ್ಲಮ್ಮಳೆ ಊಟ ಮಾಡ್ತಿದ್ಲು. ಅವ ಉಂಡು ಬಿಟ್ಟು ಬಳಕಂದ ಅವ್ರು ಏನು ಪಂಚಪಕ್ವಾನ ಅನ್ನಿತ್ತಲ್ಲ, ಮಲ್ಲಯ್ಯ ಉಂಡು ಬಿಟ್ಟಿದ್ದು ಅದನ್ನಿಂದ ಮಲ್ಲಮ್ಮಿಂದ ಊಟ ಮಾಡ್ತಿದ್ಲು. ಇದು ಎಲ್ಲರೂ ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ನಿತ್ಯ ನಿತ್ಯನ ಕೂಡ ಜಂಗಮಾಮೂರ್ತಿ ಬರಬೇಕು, ಸ್ನಾನ ಮಾಡಬೇಕು, ಕೆರೆಯಾಗ ಬಂದಿಂದ ಮಲ್ಲಮ್ಮನ ಪಾದ ಪೂಜೆ ಮಾಡ್ಕೋಬೇಕು. ನಿತ್ಯ ನಿತ್ಯ ಆ ಮಲ್ಲಯ್ಯನಿಗಿಂದ ಪ್ರಸಾದ ಮಾಡಿಸ್ತಿದ್ಲು. ಇದು ಎಲ್ಲವನ್ನು ಕೂಡ ಮೊದಲ ಪದ್ಮಾವತಿಗಿಂದ ಬೈತಿದ್ರು ಜನ. ಯಾವಾಗಂದ ಇವು ನಿತ್ಯ ನಿತ್ಯನ ಕೂಡ ಬಂದು ಜಂಗಮನ ಪಾದ ಪೂಜೆ ಆಗಿ ಯಾವಾಗಿಂದ ನಿತ್ಯ ನಿತ್ಯ ಪ್ರಸಾದ ಮಾಡಕತ್ತು ಮಲ್ಲಯ್ಯ, ಯಾವಾಗಿಂದ ಊರಾಗಿನ ಜನ ಹೋಗಿ ಹೇಳ್ತಾರೆ, ಪದ್ಮಾವತಿ ನಿನ್ನ ಸೊಸಿ ಕೆಟ್ಟು ಬಿಟ್ಲವ, ಕೆಟ್ಟು ಬಿಟ್ಲು ನೋಡ್. ಯಾವಾಗಿಂದ ಪದ್ಮಾವತಿಗಿಂದ ಹೇಳ್ತಾರೆ, ಏನ್ರಿ ನಿನ್ನ ಸೊಸಿ ಅಂತಕ್ಕಂಥ ಕೆಟ್ಟು ಬಿಟ್ಲು. ಯಾಕೆ ಕೆಟ್ಲ ತಗೊಂಡ ಗಂಡ ಹುತ್ತ ತಗೊಂಡು ಯಾವಾಗಂದ ನಿನ್ನ ಸೊಸಿ ಕೆಟ್ಟು ಬಿಟ್ಟಳವ, ಒಬ್ಬ ಸ್ವಾಮಿ ಜೊತೆೊಳಗಂದ ಅದಾಳ ಹತ್ತಿಕೊಳ್ಳೋದು. ನಿತ್ಯ ನಿತ್ಯನ ಕುಡದಕ್ಕೆ ಏನು ದನ ಮೈಸಲ್ಲಿ ಯಾವಾಗ ಒಬ್ಬ ದಿನನಿತ್ಯನ ಕುಡದ ಒಬ್ಬ ಸ್ವಾಮಿ ಬರ್ತಾನ, ಆ ಸ್ವಾಮಿ ಜೊತೆೊಳಗಂದ ಚಕ್ಕಂದ ಆಡ್ಲಕತ್ತಾಳ ಮಲ್ಲಮ್ಮ ಹತ್ತಿಕೊಳ್ಳೋದು. ಊರಾಗ ಮನ್ಯಾಗಂದ ಸುದ್ದಿ ಮಾಡಿಬಿಟ್ರು. ಏನ್ರಿ ಊರಾಗಂದ ಸುದ್ದಿ ಮಾಡೋದು. ಯಾವಾಗಂದ ಊರಾಗಂದ ಸುದ್ದಿ ಆಯ್ತು, ಏನ್ರಿ ಪದ್ಮಾವತಿಗಂದ ಗೊತ್ತಾಯ್ತು. ಹೆಂಗಾಗ್ಲಿಕ್ಕಿಲ್ರಿ? ಯಾವಾಗಿಂದ ದನಗಳನ್ನು ಮೈಸ್ಕೊಂಡು ಬೆಳಗಿನ ಜಾವದೊಳಗಿಂದ ಮಲ್ಲಯ್ಯನಿಗಿಂದ ಪ್ರಸಾದ ಮಾಡಿಸಿ ಸಾಯಂಕಾಲದವರೆಗೂ ಕೂಡ ದನಗಳನ್ನು ಮೈಸ್ಕೊಂಡು ಯಾವಾಗಿಂದ ಮಲ್ಲಮ್ಮನ ಮನೆಗೆ ಬಂದಾಗ ತನಗೆ ಹೆಂಗೆ ತಿಳಿತದ ಹಂಗಂದ ಆ ಮಲ್ಲಮ್ಮೆಗೆಂದ ಹೊಡೆದು ಅಪರಾತ್ರಿ ಒಳಗಿಂದ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಮಾವ ಅಂತಾನ, ಏನ್ರಿ ಮರಡಿ ಅಂತಾನ, ಪದ್ಮಾವತಿ ಮಲ್ಲಮ್ಮ ಅಂತವಳಲ್ಲ, ಇನ್ನೊಬ್ಬರ ಮಾತು ಕೇಳ್ಕೊಂಡು ಹಂಗೆ ಮಾಡಕ್ ಹೋಗ್ಬೇಡ, ಏನ್ರಿ ಇನ್ನೊಬ್ಬರ ಮಾತು ಕೇಳ್ಕೊಂಡು ನೀ ತಪ್ಪು ಮಾಡಬೇಡ. ಮಲ್ಲಮ್ಮ ಅಂತಕ್ಕೆಲ್ಲ, ನನ್ನ ಮಲ್ಲಮ್ಮ ಪತಿವೃತ್ತಿ ಆಗಿರ್ತಕ್ಕಂಥ ಮಲ್ಲಮ್ಮ ಅದಾಳೆ, ಏನ್ರಿ ಆ ರೀತಿಯಾಗಿ ಮಾಡಬೇಡ, ಆ ರೀತಿಯಾಗಿ ಮಾಡಬೇಡ ತಗೊಂಡು ಏಟ್ ಹೇಳೋದು ಕೂಡ ಕೇಳಲಿಲ್ಲ. ತನ್ನ ಮನಸ್ಸೋ ಇಚ್ಛೆದ ಹೊಡೆದು ಹೆಂಗೆ ಹೊಡೆದಿತ್ತು, ಒಂದೊಂದೆಂದ ಮೈ ಮೇಗಂದ ಚರ್ಮಂದ ಸೋತು ಬಂದಿತ್ತು ಅಂತ ಹೊಡೆದು ರಾತ್ರಿ ಅಪರಾತ್ರಿ ಒಳಗೆ ಮಲ್ಲಮ್ಮನ ಮನೆಯಿಂದ ಹೊರಗೆ ಹಾಕಲು. ಯಾವಾಗಿಂದ ಮನೆಯಿಂದ ಹೊರಗೆ ಹಾಕಲು ಮಲ್ಲಮ್ಮ ಬಂದು ಎಲ್ಲಿ ಬರ್ತಾಳ ಅಂತಂದ್ರೆ ಅದೇ ದಾನ ಮೈಸಲ್ಲಿ. ಈಗಿನ ಹೆಂಗ ಲೈಟ್ ಇಲ್ಲ, ಏನೂ ಇಲ್ಲ, ಏನ್ರಿ ಅಂತ ಕತ್ತದೊಳಗಂದ ಯಾವಾಗಿಂದ ಒಂಟಿಯಾಗಂದ ಹೊರಗೆ ಹೊಂಟ್ಲು. ಪಾಪ ಹಿರಿಯವ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಯಾವ ಹೇಮರೆಡ್ಡಿ ಅಂತ ಪಾಪ ಮಗಳಿಗೆ ಒಂಟಿಯಾಗಿಂದ ಹೊರಗೆ ಹಾಕಿದ್ರಲ್ಲ, ಒಂಟಿಯಾಗಿಂದ ಕತ್ತದೊಳಗಂದ ಎಲ್ಲಿ ಹೋಗ್ಕಳೆ, ಅದಕ್ಕೆ ಅವಳಿಗೆ ಒಂಟಿಯಾಗಿಂದ ಕಳಿಸಬಾರ್ದು ಕೂಡ ಮಾಮನ ಆಗಿರ್ತಕ್ಕಂಥ ಹೇಮರೆಡ್ಡಿಯಿಂದ ಮಲ್ಲಮ್ಮನ ಜೊತೆೊಳಗಿಂದ ಹೋದ. ಇಡೀ ರಾತ್ರಿ ಎಲ್ಲ ಎಲ್ಲಿ ಕಳೀತಾರ, ಅದೇನು ದನಗಳ ಕಾಯಕಂದ ಕುಂದ್ರಕ್ಕಿಂದ ಗುಡಿಸಲ ಮಾಡಿದ್ಲಲ್ಲ, ಅದೇ ಗುಡಿಸೋದೊಳಗಿಂದ ಜೀವನ ಕಳೀಲಿಕ್ಕತ್ಲು ಮಲ್ಲಮ್ಮ. ಯಾವಾಗಿಂದ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ಲು. ಪ್ರತಿನಿತ್ಯನೂ ಕೂಡ ಮಲ್ಲಯ್ಯ ಬರಬೇಕು, ಪ್ರಸಾದ ಮಾಡಿಸ್ಬೇಕು, ಅವ ಹೋಗ್ಬೇಕು, ಅವ ಹೋದ ಬಳಿಕ ಲಿಂಗದ ಇದ್ರಿ ಕುತ್ಕೊಂಡು ಧ್ಯಾನ ಮಾಡಬೇಕು, ಏನ್ರಿ ಪೂಜೆ ಅಂತ ಮಾಡ್ಕೋಬೇಕು. ಇದು ಎಲ್ಲ ಕೂಡ ನಡೀತು. ಯಾವಾಗಿಂದ ಮಲ್ಲಮ್ಮ ಮನೆ ಬಿಟ್ಟಿಂದ ಹೊರಗೆ ಬಂದ್ಲು, ಅಲ್ಲಿ ಆಶ್ಚರ್ಯ ಏನು ಹೊತ್ತುಕೊಂಡದ ಕೇಳಿದ್ರ ಈ ಕಡೆ ಪದ್ಮಾವತಿ ಮನೆ ಒಳಗಿರ್ತಕ್ಕಂಥ ಎಲ್ಲ ಸಂಪತ್ತೆಲ್ಲ ಹೋಗಿಬಿಡುತ್ತೆ. ಏನ್ರಿ ಇಡೀ ಸಂಪತ್ತೆಲ್ಲ ಕೂಡ ಹೋಗಿಬಿಡುತ್ತೆ. ಬರೀ ಸಂಪತ್ತು ಹೋಯ್ತೇನು? ನಿಮ್ಗೆ ಆಶ್ಚರ್ಯ ಹೇಳ್ತೀನಿ. ಯಾವಾಗಿಂದ ನೆಗಣಿದೇರು ಯಾವ ಮಲ್ಲಮ್ಮಳಿಗೆಂದ ಒದ್ರು, ಏನ್ರಿ ಪದ್ಮಾವತಿಯಿಂದ ಮಲ್ಲಮ್ಮೆಗೆಂದ ಒದಿದ್ದಾಳೆ. ನಾದಿಂದರು ಕೂಡ ಯಾವಾಗ ಮಲ್ಲಮ್ಮೆಗೆಂದ ಯಾವಾಗಿಂದ ಒದ್ರು. ಆಶ್ಚರ್ಯ ಏನಂತಂದ್ರ ಒಂದು ಕಡೆಗಿಂದ ಇಡೀ ಆ ಮನೆತನ ಸಂಪತ್ತೆಲ್ಲವೂ ಕೂಡ ನಾಶ ಆಗಿ ಹೋಗ್ಬಿಡುತ್ತೆ.
ಮೊದಲೇನು ಬಡತನ ಇತ್ತಲ್ಲ ಏನ್ರಿ, ಆ ಮೊದಲಿನ ಬಡತನ ಮರಳೆಂದು ಬಂದುಬಿಡ್ತು. ಆಶ್ಚರ್ಯ ಏನು ಅಂತಂದ್ರೆ, ಈಗ ಪದ್ಮಾವತಿಯನ್ನ ಒದ್ದಿದ್ಲಲ್ಲ, ಏನ್ ನಿಗಣಿದಾರನ್ನು ಒದ್ದಿದ್ರಲ್ಲ, ಏನ್ರಿ ನಾದಂಡ್ಯಾರನ್ನು ಒದ್ದಿದ್ರಲ್ಲ, ಇವ್ರೆಲ್ಲ ಒದ್ದಿದ್ದಕ್ಕಾಗಿ ಇಡೀ ಮನೆತಂದವ್ರು ಎಲ್ಲರಿಗೂ ಕುಂದ ಕುಷ್ಠರೋಗ. ನೋಡಿ, ಹೇಮರೆಡ್ಡಿ ಒಬ್ಬನಿಗೆ ಬಿಟ್ಟು ಇಡೀ ಮನೆತನದೊಳಗೆ ಇರ್ತಕ್ಕಂಥವ್ರಿಗೆ ಒಂದು ಕಡೆಗೆ ಅಂದ್ರೆ ಇಡೀ ಸಂಪತ್ತೆಲ್ಲ ಕೂಡ ಆಸೆ ಆಯ್ತು. ಇನ್ನೊಂದು ಕಡೆಗೆ ಏನ್ರಿ ಯಾರ್ಯಾರು ಒದ್ದಾರ ಯಾರ್ಯಾರು ಹೊಡೆದಾರಲ್ಲ ಅವ್ರು ಎಲ್ಲರಿಗೂ ಕೂಡ ಕುಷ್ಠರೋಗ ಅಂತಕ್ಕಂಥಾಯ್ತು. ನರಳಿಕತ್ತಾರೆ. ಯಾರು ಇವ್ರ ಮನೆಗೆ ಬರ್ಲಾಗ್ತಾ ಇರಲಿಲ್ಲ. ಎಲ್ಲರ ಇಡೀ ಮನೆತನದೊಳಗೆ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಬಟ್ಟುಗಳೆಲ್ಲ ಮಂಡಾದವು. ಕೀವ ರಕ್ತ ಅಂತಕ್ಕಂಥ ಸೋರ್ಲಿಕ್ಕತ್ತದೆ ಕೈ ಕಾಲೊಳಗ, ಮುಖ ಎಲ್ಲ ವಿಕಾರ ಆಗ್ಯದೆ. ಇಡೀ ಮನೆತನದೊಳಗೆ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕುಷ್ಠರೋಗ ಆಯ್ತು. ಇಡೀ ಮನೆತನದ ಸಂಪತ್ತೆಲ್ಲವೂ ಕೂಡ ಹೋಯ್ತು. ಇವರೆಲ್ಲ ನೆರಳಿಕತ್ತಾರೆ. ಯಾರು ಇವ್ರ ಆಶ್ರಯಕ್ಕೆ ಬರಲ್ರು, ಯಾರಿಗೆ ಇವ್ರು ಒಂದು ತುತ್ತ ಅನ್ನ ಕೊಡಲ್ರು. ಯಾರು ಕೊಡ್ಬೇಕ್ರಿ? ದಾನ ಧರ್ಮ ಮಾಡಿದ್ರ ಇನ್ನೊಬ್ಬರನ್ನ ಪ್ರೀತಿಯಿಂದ ಕಂಡ್ರೆ ಯಾರೇ ಬರ್ತಾರ? ಹೌದಲ್ರಿ? ಯಾರನ್ನ ಪ್ರೀತಿಯಿಂದ ಪ್ರೇಮದಿಂದ ಕಂಡ್ರೆ ಮಾತ್ರ ಯಾರೇ ಮನೆತನಕ್ಕೆ ಬರ್ತಾರೆ. ನಮ್ಮ ಕಷ್ಟ ಕಾಲದೊಳಗೆ ಅವ್ರು ಹಾಕ್ತಾರ. ಇವು ಮೊದಲೇ ಅಂದ ಯಾರಿಗೆ ಹಚ್ಕೊಳ್ಳಾರ್ದಿವು. ಯಾರಿಗೊಂದು ಅನ್ನ ದಾನ ಮಾಡಿಲ್ಲ, ಯಾರಿಗೊಂದು ಪೈಸನ ಕೂಡ ದಾನ ಮಾಡಿಲ್ಲ. ಜೀವನ ಇರುವ ಪರಂತರವಾಗಿ ಬರೀ ಮಂದಿ ಟೀಕಾ ಮಾಡ್ಕೊಂತ, ಮಂದಿ ನಿಂದ ಮಾಡ್ಕೊಂತ, ಏನ್ರಿ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ತಾ ಬದುಕಿನೊಳಗೆ ಜೀವನ ಕಳೆದಿರ್ತಕ್ಕಂಥ ಪದ್ಮಾವತಿ ಯಾವ ಎಲ್ಲ ನಿಗಣಿದರು ನಾದಿಂದರು ಬರೀ ಮಂದಿದೆ ಮಾತಾಡೋದು. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಅದನ್ನು ಬಿಟ್ಟರೆ ಬೇರೆದು ಏನು ಕೂಡ ಮಾಡಿಲ್ಲ. ದಾನ ಇಲ್ಲ, ಧರ್ಮ ಇಲ್ಲ, ಪರೋಪಕಾರ ಇಲ್ಲ, ಪುಣ್ಯ ಇಲ್ಲ. ಏನ್ರಿ ಪುಣ್ಯ ಇತ್ತಂದ್ರೆ ಮಾತ್ರ ಅದು ಏನಾರೇ ಆಕ್ಕಿತ್ತು. ಇಲ್ಲಿ ಪಾಪ ಮಹಾನ್ ಪತಿವೃತಿಯಾಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಅಂದ ಕಾಲಿನಿಂದ ಒದ್ದು ಇಡೀ ಮನಿತಂದೊಳಗೆ ಎಲ್ಲರೂ ಕೂಡ ನೆಳ್ಳಿಕತ್ತ. ಇವಾ ನಮ್ಮನ್ನು ಉಳಿಸ್ರಿ, ನಮ್ಮನ್ನು ಉಳಿಸ್ರಿ, ನಮ್ಮನ್ನು ಕಾಪಾಡ್ರಿ. ಊರಾಗಿನ ಜನ ಅಂತೂ ಅಂತ ಮಹಾನ್ ಪತಿವೃತಿಯಾಗಿರ್ತಕ್ಕಂಥ ಮಲ್ಲಮ್ಮನ ಮೇಲೆ ಒಂದು ಸಂಶಯ ಮಾಡಿದ್ರೆ ನೀವು ಯಾರ್ದೋ ಇನ್ನೊಬ್ಬರ ಮಾತು ಕೇಳ್ಕೊಂಡು ನೋಡ್ರಿ ಅಲ್ಲಿ ಏನ್ ನಡೀತದ ಏನಿಲ್ಲ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡ್ಬೇಕತ್ತ. ಹೌದಲ್ರಿ? ನಾವು ಪ್ರತ್ಯಕ್ಷ ಕಂಡರೂ ಕೂಡ ನಾವು ಪ್ರಮಾಣಿಸಿ ಅಂತ ನೋಡ್ಬೇಕು. ಒಂದು ವೇಳೆ ನಾವು ಪ್ರತ್ಯಕ್ಷ ಕಂಡನು ಕೂಡ ನಾವು ಪ್ರಮಾಣಿಸಿ ನೋಡಿಲ್ಲ ತಿಳ್ಕೊಂಡ್ರ ನಾವು ಅನಾಹುತಕ್ಕಿಂತ ಗುರಿ ಆಗ್ತೀವಿ. ಯಾವನ ಹೇಳ್ದ ನಿನ್ ಹೆಣಿತಂದ ಹಿಂಗ ಅದಾಳ ತಗೊಂಡ್ ಹೇಳ್ದ ಕರೆ ಹೇಳಿ ತನ್ನ ಮನೆಗೆ ತಾ ಹೋಗ್ತಾನೆ. ಆದ್ರ ಅದನ್ನ ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ, ವಿಚಾರ ಅರ್ಥ ಮಾಡ್ಕೋಬೇಕಲ್ರಿ. ಈಗ ಒಂದು ಸೈಕಲ್ ಮೋಟರ್ ಮ್ಯಾಗ ಹೊಂಟಿರ್ತಾರ ತಿಳ್ಕೊರಿ. ಒಂದು ಹುಡುಗ ಒಂದು ಹುಡುಗಿ ಸೈಕಲ್ ಮೋಟರ್ ಮ್ಯಾಗ ಹೊಂಟಿರ್ತಾರ. ಯಾವಾಗ ಸೈಕಲ್ ಮೋಟರ್ ಮ್ಯಾಗ ಹೊಂಟಿರ್ತಾರ, ಆ ಹುಡುಗ ಹುಡುಗಿಯನ್ನ ಹೊಂಟಿರ್ತಾರ ತಿಳ್ಕೊರಿ. ಆ ಹುಡುಗನ ಮನೆಯವರಿಗೆ ಫೋನ್ ಹಚ್ಚಿ ಹೇಳ್ತಾರ. ಏನ್ರಿ? ಯಾವಾಗಿಂದ ಹುಡುಗನ ಮನೆಯವರಿಗೆ ಫೋನ್ ಹಚ್ಚಿ ಹೇಳ್ತಾರ, ನಿಮ್ಮ ಹುಡುಗ ಯಾವ ಹುಡುಗಿನಿಂದ ಹಿಂದೆ ಕುಂದಿರ್ಸ್ಕೊಂಡ ಹೊಂಟಿದ್ದ ತಗೊಂಡ್ ಹೇಳ್ತಾರ. ಆದ್ರೆ ಅಲ್ಲಿ ಹಿಂದೆ ಕೂತಕ್ಕೆ ತಂಗಿ ಆಗಿದ್ರ ಹೌದಲ್ರಿ? ಯಾವಾಗ ಹಿಂದೆ ಕೂತಕ್ಕೆ ತಂಗಿ ಆಗಿದ್ರ ಮಗಳಾಗಿದ್ರ? ಈಗ ಅದನ್ನು ಒಂದೊಂದು ಸ್ಟೈಲ್ ಬಂದದ ಬಿಡ್ರಿ. ಏನ್ರಿ? ಈಗ ಹಿಂದೆ ಕೂತವ್ರು ಯಾರು ಹೊತ್ತು ಅನ್ನೋದು ಈಗೆಲ್ಲ ಸ್ಟೈಲ್ ಅದ. ಹೌದಿಲ್ರಿ? ಅವನು ಡೊಬ್ಬದ ಮ್ಯಾಗ ಕೈ ಇಟ್ಟು ಕುಂತ್ರ ಹೆಣಿತೈತಿ. ಏನ್ರಿ? ಹಿಂಗೆ ಡೊಬ್ಬದ ಮ್ಯಾಗ ಭತ್ತ ನನ್ನ ಆಶೀರ್ವಾದದ ಬಲ್ಲ ಗುಡಿ ಗಾಡಿ ಮೇಯ್ತು ಹಿಂಗೆ ಆಶೀರ್ವಾದ ಮಾಡಿ ಕುಂತ್ಲತ್ತಂದ್ರ ಆಕೆ ಹೆಣಿತಾಳ ತಿಳ್ಕೊಬೇಕು. ಈಗ ಮತ್ತೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಅವಾಗೆಲ್ಲ ಡೊಬ್ಬದ ಮ್ಯಾಗ ಕೈ ಇಡ್ತಿದ್ರು, ಈಗ ಹಂಗಿಲ್ಲ ಹಿಂದೂ ಪುತ್ ಹಿಂಗೆ ತೊಡಿ ಮ್ಯಾಗ ಕೈ ಇಟ್ರೆ ಆಕೆ ಹೆಣಿತಿ. ಏನ್ರಿ? ಹೆಣಿತೈತಿ. ಮತ್ತು ಅಪ್ಪಿ ತಪ್ಪಿ ಅಂದ ಈಗ ತೊಡಿ ಮ್ಯಾಗೂ ಕೈ ಇಟ್ಟಿಲ್ಲ, ಡೊಬ್ಬದ ಮ್ಯಾಗ ಕೈ ಇಟ್ಟಿಲ್ಲ, ಹಿಂದೆ ರಾಡಿದೆ ಹಿಂಗೆ ಹಿಡ್ಕೊಂಡು ಕೂತಿರ್ತಾವ ನೋಡು. ಅವು ತಂಗಿಯರಿ ತಿಳ್ಕೊರಿ, ತಾಯಿಯರಿ ತಿಳ್ಕೊ. ಏನ್ರಿ? ಹಿಟ್ಟು ವಿಚಿತ್ರ ಅದ ತಿಳ್ಕೊಳ್ಳೋದು. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು. ಅವ್ರು ಅಣ್ಣ ತಂಗಿನೇ ಇರ್ತಾರೋ ಏನ್ರಿ, ಅಣ್ಣ ಅಕ್ಕನೇ ಇರ್ತಾರೋ, ಏನ್ ತಾಯಿ ಮಗನೇ ಇರ್ತಾರೋ, ಯಾರಿಗೂ ಗೊತ್ತಿರಿ. ಸುಮ್ಮನೆ ಅಂದ ಹೇಳೋದ್ ಬಳಕ ಇನ್ನೊಬ್ರ ಮಾತು ಕೇಳ್ಕೊಂಡು ನಾವು ಸಂಶಯ ಮಾಡಿಕೊಂಡು ಇಲ್ಲಿ ಹೆಂಗ ಪದ್ಮಾವತಿ ಅವರೆಲ್ಲರೂ ಕೂಡ ಎಟ್ಟು ಕಷ್ಟಕ್ಕೆ ಸಿಲುಕ್ಯಾರ ತಗೊಂಡು ಕೇಳಿದ್ರೆ ಇನ್ನೊಬ್ಬರ ಮಾತು ಕೇಳಿ ಮಲ್ಲಮ್ಮಳಿಗೆ ಅಂದ ಹೊಡೆದೊಂದು ಹೊರಗೆ ಹಾಕದ್ರ ಇಡೀ ಮನೆತಂದವ್ರು ಎಲ್ಲರ ಮೈಯಾಗಿಂದ ಕೊಟ್ಟರು. ಊರಾಗಿನವ್ರು ಅನ್ನಕತ್ತ ನೋಡು ಅಂತ ಮಹಾನ್ ಪತಿವೃತಿ ಆಗಿರ್ತಕ್ಕಂಥ ಮಲ್ಲಮ್ಮಿಗಿಂದ ಒದ್ದು ಹೊರಗೆ ಹಾಕಿದ್ರೆ ಅಪರಾತ್ರಿ ಒಳಗೆ ನಿಮಗಿದು ಕುಷ್ಠರೋಗ ಬರ್ಲಾರ್ದು ಏನು ಮಾಡ್ತದ? ನೀವು ಇನ್ನೂ ಕೂಡ ಸುಖದಿಂದ ಇರ್ಬೇಕಾದ್ರ, ನೀವು ಇನ್ನೂ ಕೂಡ ಈ ರೋಗದಿಂದ ಬಳಲಬಾರ್ದಾಗಿತ್ತು ಅಂದ್ರ ನೀವು ಏನ್ ಮಾಡ್ತೀರ ಗೊತ್ತಿಲ್ಲ. ಹೋಗಿ ಮಲ್ಲಮ್ಮನ ಕಾಲು ಹಿಡ್ಕೊಂಡು ಮಲ್ಲಮ್ಮನ ಮನೆಗೆ ಕರ್ಕೊಂಡು ಬಂದ್ರೆ ಮಾತ್ರ ನಿಮ್ಮ ರೋಗ ಅಂತ ನಿವಾರಣೆ ಹಾಕದ, ನಿಮ್ಮ ಮನೆತನ ಉಳಿತದ ತಿಳ್ಕೊಂಡು ಎಲ್ಲ ಊರಾಗಿನ ಜನ ಹೇಳಿದಾಗ ಹಿಂಗೆ ಕಾಲು ನೆಲಕ್ಕಿಡ್ಲಕ್ಕೂ ಆಗ್ತಿದ್ದಿಲ್ಲ. ಯಾಕೆ ಅಟ್ಟು ಹಿಂಗೆ ಕೀಮ ರಕ್ತ ಅಂತ ಸೋರ್ತಿತ್ತು. ಅಂತ ಕಾಲು ಹಿಡ್ಕೊಂಡು ಏನ್ರಿ ಎಲ್ಲರೂ ಕೂಡ ಎಲಿಗೆ ಬರ್ತಾರ. ಆ ಗುಡಿಸಲು ಬಳಿ ಬಂದು ಮಲ್ಲಮ್ಮನ ಪಾತ್ರದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾರ. ಅತಿ ತಾವು ಹಿರಿಯರು ನನ್ನ ಕಾಲು ಹಿಡ್ಕೋಬಾರ್ದು,
ನೀವು ಹೇಳ್ರಿ ನೀವು ಹೇಳ್ರಿ, ನೀವು ಸಾಕ್ಷಾತ್ ಭಗವಂತನ ಸ್ವರೂಪ ನೀವು, ಅದಕ್ಕಂದ್ರೆ ನೀವು ಕಾಲು ಹಿಡ್ಕೊಬಾರ್ದು. ಹೇಳ್ರಿ ಎತ್ತಿಕೊಂಡೊಂದು ಯಾವಾಗಿಂದ ಎಬ್ಸೋದ್ರೊಳಗೆ ಏನ್ರಿ ಅಲ್ಲಿ ಒಳಗೆ ಯಾರಿದ್ರು ಎತ್ತಿಕೊಂಡೋದು ಕೇಳಿದ್ರೆ ಜಂಗಮಾಮೂರ್ತಿನೇ ಅಲ್ಲಿ ಮನೆಗೆ ಅಂದ್ರೆ ಪಾದ ಪೂಜೆ ಮಾಡ್ಕೊಳಕತ್ತಿಲ್ಲ ಮಲ್ಲಮ್ಮ. ಬಂದು ಯಾವಾಗಿಂದ ಕಾಲು ಹಿಡ್ಕೊಂಡು ಅವಾಗಿಂದ ಎದುರು ಕೂತ್ಕೊಂಡಿರ್ತಕ್ಕಂಥ ಮಲ್ಲಯ್ಯನಿಗೆ ಮಲ್ಲಮ್ಮ ಅಂತಾಳೆ, ನನ್ನ ಅತ್ತೆ ಮಾವ ಏನು ಕಷ್ಟಪಟ್ಟಾರೆ, ಏನು ಮಾಡ್ಯಾರ, ಯಾಕೆ ನಮ್ಮ ಮನೆಯನ್ನು ಸಂಪತ್ತು ಅಂತಕ್ಕಂಥ ವೈದಿ, ಯಾಕೆ ನನ್ನ ಬಳಗಕ್ಕೆ ಕುಷ್ಠರೋಗ ಅಂತಕ್ಕಂಥ ಕೊಟ್ಟಿದೆ ಮಲ್ಲಯ್ಯ, ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ನನ್ನ ಮನೆತಂದ ಬಂದಿರ್ತಕ್ಕ ರೋಗ ಅಂತಕ್ಕಂಥ ನೀನು ಕಳಿ ಹಚ್ಚಿಕೊಂಡ ಒಂದು ಕ್ಷಣದಾಗ ಅಲ್ಲೇ ಎದುರಿಗಿರ್ತಕ್ಕಂಥ ಮಲ್ಲಯ್ಯ ಕ್ಷಣ ಮಾತ್ರದೊಳಗಂದ ಅವರೆಲ್ಲ ಕುಷ್ಠ ರೋಗ ಅಂತಕ್ಕಂಥ ಮಾಯ ಆಯ್ತು. ಏನ್ರಿ ಯಾವಾಗ ಕುಷ್ಠರೋಗ ಅಂತ ಮಾಯ ಆಯ್ತು, ಅವಾಗ ಒಂದು ಮಲ್ಲಮ್ಮಗಂತ ತಾಯಿ ನಿನ್ನೆದರಿಂದ ನಮ್ಮ ರೋಗ ಎಲ್ಲ ಮಾಯ ಆಯ್ತು. ನಿನ್ನ ಉಪಕಾರಿ ಜನ್ಮದೊಳಗೆ ಮರೆಯಂಗಿಲ್ಲ, ನೀ ಇಲ್ಲಿ ಗುಡಿಸಲ್ದಾಗಿಂದ ಇರೋದು ಬೇಡ, ನಮ್ಮ ಮನೆಗೆ ಬಾ ತಿಳ್ಕೊಂಡು ಯಾವಾಗಿಂದ ಕೈ ಹಿಡ್ಕೊಂಡು ಮಲ್ಲಮ್ಮಳ ನಮ್ಮ ಮನೆಗೆ ಕರ್ಕೊಂಡು ಬಂದ್ಲು. ಯಾವಾಗ ಮಲ್ಲಮ್ಮ ಒಳಗಿಂದ ಪಾದ ಇಟ್ಲು, ಮೊದಲು ಏನು ಸಂಪತ್ತಿತ್ತಲ್ಲ ಆ ಮೊದಲು ಇರ್ತಕ್ಕಂಥ ಸಂಪತ್ತ ಮೊದಲು ಹೆಂಗಿತ್ತು ಮನೆ ಆ ರೀತಿಯಾಗಿಂದ ಸಂಪತ್ತಿನಿಂದ ತುಂಬಿ ತುಳುಕ್ಲಕತ್ಲು. ಅವಾಗಿಂದ ಮಲ್ಲಮ್ಮನ ಕಷ್ಟಗಳೆಲ್ಲ ಪರಿಹಾರ ಆದವು, ಮಲ್ಲಮ್ಮನ ದುಃಖಗಳಿಂದ ಪರಿಹಾರ ಆದವು. ಒಂದು ಕಡೆಗೆ ಅತ್ತಿ ಮಾವ ಏನ್ರಿ ನಾದಂದೇರು ನೆಗಣಿದರು ಎಲ್ಲರೂ ಕೂಡ ಮಲ್ಲಮ್ಮನನ್ನ ಪ್ರೀತಿ ಮಾಡ್ತಿದ್ರು. ಹಿಂಗೆಲ್ಲ ಪ್ರೀತಿ ಮಾಡ್ತಾ ಇರುವಂತ ಪ್ರಸಂಗದೊಳಗೆ ನಾಳೆಗೆ ಏನು ಬರ್ತೈತಿ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ನಾಳಿನ ದಿವಸದಿಂದ ನೋಡೋಣ ತಿಳ್ಕೊಳ್ಳೋಣ ಅಂತ ಮಾತನ್ನ ಇವತ್ತಿನ ದಿವಸದಿಂದ ಹೇಳುತ್ತಾ, ಇವತ್ತೆಲ್ಲ ಇನ್ನೇನು ನಾಳೆ ಒಂದೇ ದಿವಸ ಪುರಾಣ